ಹಂಸಲೇಖ ಅವರದ್ದು ಇನ್ಸ್ಟೆಂಟಾಗಿ ಹಿಂಗೆ ಪದ್ಯ ಬರೆಯುವ ಶಕ್ತಿ. ಆಹಾ. ಹಂಸಲೇಖ ಹ್ಮ್. ಆತ ಇನ್ಸ್ಟಂಟೇನಿಯಸ್ ಆಗಿ ಆ ತತ್ಕ್ಷಣದಲ್ಲಿ ಹ್ಮ್. ಪದ್ಯ ಬರೆಯುವ ಛಾತಿ ಇರುವ ಲೇಖಕ. ನಾನು ನೋಡಿರೋರಲ್ಲೇ ನಮಗೆ ಆ ನಿಮಿಷ ನಮ್ಮ ಕಣ್ಣೆದುರಿಗೆ ಮ್ಯಾಜಿಕ್ ಆಗೋದನ್ನು ನೋಡಬಹುದು. ಕಂಪೋಸ್ ಮಾಡೋರು, ಕಂಪೋಸಿಂಗ್ ಚೆನ್ನಾಗಿದೆ ಸರ್, ಏನು ಸಿಚುವೇಶನ್ ಗೊತ್ತಿರೋದು ಅವ್ರಿಗೆ, ಪಟ್ಟಂತ ಹಾಡು ಬರೆಯೋರು. ಈಗ ನಾನೇನು ಹೊಸ ಹೆಜ್ಜೆ ಅಂತ ಸೀರಿಯಲ್ಲು ಮಾಡ್ತಿದ್ದೆ, ದುಡ್ಡಿಲ್ಲ, ಕಡಿಮೆ ದುಡ್ಡಲ್ಲಿ ಸೀರಿಯಲ್ ಮಾಡಬೇಕು ಸರ್, ಕಡಿಮೆ ದುಡ್ಡಿರೋದು ಸರ್, ನಾನು ನಿಮ್ಗೊಂದು 10,000 ರೂಪಾಯಿ ಕೊಡ್ತೀನಿ, ಅಷ್ಟರೊಳಗೆ ಒಂದು ಸಾಂಗ್ ಮಾಡಿಕೊಡಿ ಸರ್. ಇವತ್ತು ರಾತ್ರಿ ಅಲ್ಲಿ ಯಾವುದೋ ಸ್ಟುಡಿಯೋಲಿ ಇರ್ತೀನಿ, ಬೆಳಗ್ಗೆಯಿಂದ ಅವ್ನು ಯಾವನೋ ನಿರ್ಮಾಪಕನ ದುಡ್ಡು, ನೀವು 9 ಗಂಟೆಗೆ ಬರಬೇಕು, ಕಂಪೋಸೇ ಆಗಿಲ್ಲ ಹಾಡು, 9 ಗಂಟೆಗೆ ಬಾ ಅನ್ನೋರು. 9 ಗಂಟೆಗೆ ಹೋದರೆ ಏನು ನಿನ್ನ ಸೀರಿಯಲ್ ಕತೆ ಹಿಂಗೆ, ಹೌದಾ? ಈ ಭೂಮಿಗೆ ಬರಲು ದಾರಿ ಯಾರು ಮಾಡಿದರಯ್ಯ, ಯಾರು ಮಾಡಿದರಯ್ಯ, ದಾರಿ ಮೊದಲೇ ಅಲ್ಲಿ ಇತ್ತ, ಹೆಜ್ಜೆ ಇಟ್ಟ ಮೇಲೆ ಬಿತ್ತ, ಇತ್ತ ಬಿತ್ತ ಇತ್ತ ಬಿತ್ತ, ಇಡು ಹೆಜ್ಜೆ ನಿನ್ನ ಪ್ರತಿ ಹೆಜ್ಜೆ, ಹೊಸ ದಾರಿಗೆ ಹೊಸ ಹೆಜ್ಜೆ. ಹೀಗೊಂದು ಹಾಡು 30 ಸೆಕೆಂಡ್ಸಲ್ಲಿ ರೆಡಿ ಆಗ್ಬಿಡುತ್ತೆ. 1 ಮಿನಿಟಿನ ಹಾಡು. ಆ ತರಹದ ಬೆರಗುಗೊಳಿಸುವ ಪ್ರತಿಭೆ ಇರುವ ವ್ಯಕ್ತಿ. ಅದನ್ನು ನಾನು ಅವತ್ತಿನಿಂದ, ಈ ಸೀರಿಯಲ್ ನಾನು ಯಾವಾಗ ಮಾಡಿದ್ದು, ದ್ಯಾಟ್ ವಾಸ್ ಇನ್ 1993. ಅವತ್ತಿನಿಂದ ಈ 24ನೇ ಇಸ್ವಿಯವರೆಗೂ ಅವರ ಬೆರಗುಗೊಳಿಸುವ ಪ್ರತಿಭೆಯನ್ನೇ ನೋಡ್ತಾ ಇದ್ದೀನಿ. ಆ ನಿಮಿಷಕ್ಕೆ ಪದ್ಯ ಬರೆಯುವ ಶಕ್ತಿ ಅವರದ್ದು. ಕೇಳಿದ್ರ ಸರ್, ಇದನ್ನ ಹೆಂಗ್ ಬೆಳೆಸ್ಕೊಂಡ್ರಿ, ಇದಕ್ಕೆ ಏನು ಮಾಡ್ತೀರಾ ಅನ್ನೋ ನಿಮ್ಮ? ಅದಕ್ಕೆ ಅವ್ರಿಗೆ ಅವರ ತಾತ ಲಾವಣಿ ಬರೆಯೋರು. ಲಾವಣಿ ಹೇಗೆ ಬರಿತಾ ಇದ್ರು, ಇದೇನು ಬರೆದಿದ್ದಲ್ಲ, ತಮಟೆ ಹಿಡ್ಕೊಂಡು ತಾಳ ಹಾಕ್ತಾ ಇದ್ರೆ ಹಂಗೆ ಹಾಡು ಹೇಳೋರು ಅವ್ರ ತಾತ. ಅದು ಸ್ಪಾಂಟೇನಿಯಸ್ ಎವ್ರಿ ಡೇ. ಆ ಚಿಕ್ಕಲಾಲ್ಬಾಗ್ ಅನ್ನುವ ಜಾಗದಲ್ಲಿ ವಾರಕ್ಕೆ 2 ದಿವಸ ಏನೋ ಭಜನೆ ಮಾಡುವ ಇದು ಜನ ಸೇರಿರೋರು. ಅಲ್ಲೇ ಆ ನಿಮಿಷಕ್ಕೆ ಲಾವಣಿ ಬರೆಯೋರಂತೆ ಅವ್ರ ತಾತ. ನಾವು ನೋಡಿಲ್ಲ ಅವ್ರ ತಾತನ್ನ. ಆ ಗುಣ ಎಲ್ಲ ಇವ್ರಿಗೂ ಬಂದಿತ್ತು. ಇಬ್ಬರೂ ರಂಗಭೂಮಿಯವರು. ರಂಗಭೂಮಿಯ ಎಲ್ಲ ಗುಣಗಳು ಇಬ್ರಿಗೂ ಇತ್ತು, ನನಗೂ ಇತ್ತು, ಅವ್ರಿಗೂ ಇತ್ತು. ಆ ನಿಮಿಷ ನಮ್ಮೆದುರಿಗೆ ಇರುವ ಲಭ್ಯ ಸೌಲಭ್ಯಗಳನ್ನು ಬಳಸ್ಕೊಂಡು ಆ ನಿಮಿಷಕ್ಕೆ ಏನೋ ಒಂದು ಸೃಷ್ಟಿ ಮಾಡೋದು. ಅದು ಅವ್ರಿಗೂ ಇದ್ದ ಗುಣ, ನನಗೂ ಇದ್ದ ಗುಣ. ಇಬ್ಬರು ಹೀಗೆ ಸುಮಾರು ಕಾಲ ನಡೆದ್ವಿ. ಅಸಾಧನೆ ಅನ್ನೋ ಧಾರಾವಾಹಿ ಬರೆದೆ. ಟೈಟ್ಲು ಸೀರಿಯಲಿನ ಟೈಟ್ಲ್ ಬರಬಾರ್ದು ಸರ್, ಆದರೆ ಕತೆ ಹೀಗೆ ಅಂತ ಹೇಳಿದೆ. ಎಂಥ ಹಾಡು ಬರೆದ್ರು ಅಂದರೆ ಇವತ್ತಿಗೂ ಆ ಹಾಡನ್ನು ಯೂಟ್ಯೂಬ್ನಲ್ಲೋ ಎಲ್ಲೋ ನೋಡಿದವರು ಈಗಲೂ ಅದ್ರ ಬಗ್ಗೆ ಬರೀತಾರೆ. ಕಾಲ ಮುಂದೆ ನಾವು ಹಿಂದೆ, ಜೂಟಾಟ ಜೂಟಾಟ ಬಾಳೊಂದು ಜೂಟಾಟ ಅನ್ನೋದ್ರ ಮೂಲಕ ಅಲ್ಲಿವರೆಗೆ ಏನೋ ಹೇಳ್ತಿದ್ದಾರೆ ಅಂದರೆ ಬಾಳೆ ಒಂದು ಜೂಟಾಟ ಅನ್ನೋದ್ರ ಮೂಲಕ ಲೈಫ್ ಇಸ್ ಎ ಗೇಮ್ ಅನ್ನೋದನ್ನ ಎಷ್ಟು ಸುಲಭವಾಗಿ ಯಾರೋ ನಿಮ್ಮನ್ನು ಹಿಡಿತಾ ಇದ್ರೆ ನೀವಿನ್ಯಾರನೋ ಹಿಡಿತಾ ಇದ್ವಿ, ಒಬ್ಬರಿಂದ ಒಬ್ರು ಓಡ್ತಾ ಇದ್ದೀವಿ, ರ್ಯಾಟ್ ರೇಸ್. ಸರಿ, ಈ ಆಧ್ಯಾತ್ಮ, ಈ ಇಷ್ಟೊಂದು ಫಿಲಾಸಫಿಕಲ್ ಚಿಂತನೆಗಳನ್ನ ಎಷ್ಟು ಆಡು ಭಾಷೆನಲ್ಲಿ ಹೆಂಗೆ ಹೇಳೋರು ಸರ್ ಅವರು? ಅದೇ ಅವರ ಬೆರಗುಗೊಳಿಸುವ ಶಕ್ತಿ. ಈ ತರಹದ ಸುಮಾರು ಉದಾಹರಣೆಯನ್ನು ನಾನು ಹಂಸಲೇಖ ಅವ್ರ ಬಗ್ಗೆ ಹೇಳಬಹುದು. ಸಿಪಾಯಿ ಅನ್ನೋ ಸಿನಿಮಾ ಮಾಡ್ತಿದ್ವಿ, ಮುಕ್ಕಾಲು ಸಿನಿಮಾ ಮಾಡಿಬಿಟ್ಟಿದ್ದೀವಿ. ವಿಲನ್ ಅಂತ ರಮೇಶ್ ಭಟ್ನ ಹಾಕೊಂಬಿಟ್ಟಿದ್ದಾರೆ. ರಮೇಶ್ ಭಟ್ ಜೊತೆ ಕ್ಲೈಮ್ಯಾಕ್ಸ್ ಫೈಟಿಂಗ್ ಮಾಡೋಕ್ಕಾಗಲ್ಲ, ಅದು ಸಾಫ್ಟ್ ಆದ ಮುಖ. ಅವ್ರ ಜೊತೆ ಒಬ್ಬ ಸೂಪರ್ ಸ್ಟಾರು ಫೈಟಿಂಗ್ ಮಾಡೋಕ್ಕಾಗಲ್ಲ. ಸೊ ಫೈಟಿಂಗ್ ಮಾಡೋಕ್ಕೋಸ್ಕರ ಏನಾದ್ರು ಬೇಕು ಅಂತ ಯೋಚನೆ ಮಾಡಿ, ಇನ್ನೂ ಶೂಟಿಂಗ್ ನಡೀತಿರುವಾಗಲೇ ಚಿರಂಜೀವಿ ಅನ್ನುವ ಪಾತ್ರವನ್ನು ತಂದುಬಿಟ್ರು. ಚಿರಂಜೀವಿಯ ಪಾತ್ರ ಇನ್ನೇನೋ ಒಂದು ಕತೆ, ಯಾರನ್ನೋ ಕಿಡ್ನ್ಯಾಪ್ ಆಗ್ಬಿಟ್ಟಿದೆ, ಅವ್ರನ್ನ ಹೋಗಿ ಬಿಡಿಸ್ಬೇಕು ಅಂತ ಒಂದು ಅಡಿಷ್ನಲ್ ಕತೆ. ಅದಕ್ಕೊಂದು ಹಾಡಬೇಕು ಚಿರಂಜೀವಿ ಪಾತ್ರದ ಪ್ರವೇಶಕ್ಕೆ. ಎಂಥ ಹಾಡು! ಇವತ್ತು ನಿಮ್ಮ ಬಿಗ್ FM ಅಥವಾ ಯಾವುದೇ ರೆಟ್ರೋ ಹಾಡು ಕೇಳಬೇಕು ಅಂದರೆ ಆ ಹಾಡು ಬಂದೇ ಬರುತ್ತೆ. ಫ್ರೆಂಡ್ಶಿಪ್ ಅಂದರೆ ಅದೇ ಬರೋದು ಸರ್. ನಾನು ಸ್ನೇಹಜೀವಿ, ನೀನು ಸ್ನೇಹಜೀವಿ, ಸ್ನೇಹದಲ್ಲಿ ಇದು ಚಿರಂಜೀವಿ ಅಂತ ಬರುವ ಅಲ್ಲಿಗೆ ಬರುವ ಮತ್ತೊಬ್ಬ ಮೆಗಾಸ್ಟಾರ್ಗೂ ಆ ಹಾಡು ಇಷ್ಟ ಆಗಬೇಕು. ಅವ್ರ ಹೆಸರಿದೆ ಅದರಲ್ಲಿ. ನಮ್ಮೂರ ದಾಸಪದ ನಿಮ್ಮೂರಲ್ಲಿ, ನಮ್ಮೂರ ಇನ್ಯಾವುದೋ ಪದ ನಿಮ್ಮೂರಲ್ಲಿ ಅಂತ ಎರಡೂ ತೆಲುಗು ಮತ್ತು ಕನ್ನಡದ ಸಂಬಂಧವನ್ನು ಹೇಳ್ತಾ
ಇಡೀ ಹಾಡು ಎಷ್ಟು ನಿಮಿಷದಲ್ಲಿ ಅರ್ಧ ಗಂಟೆ ರೆಕಾರ್ಡಿಂಗ್ ಆಗಿ ಸಾಹಿತ್ಯ ಬರೆದು ರೆಕಾರ್ಡ್ ಆಗ್ಬಿಡ್ತು. ಈ ಇಷ್ಟೊಂದು ಥರ ಈ ತರಹದ ಒಬ್ಬ ವ್ಯಕ್ತಿ ಆತ. ಇದು ಹಂಸಲೇಖ ಅವರ ಶಕ್ತಿ. ರವಿಚಂದ್ರನ್ನು ಹಾಗೇನೆ. ನಾನು ಉದಾಹರಣೆಯಾಗಿ ಹೇಳಬಹುದಾದ ಸುಮಾರು ಉದಾಹರಣೆಗಳಿದೆ. ಅದರಲ್ಲಿ ಒಂದು ಉದಾಹರಣೆ ಹೇಳ್ತೀನಿ. ಕಲಾವಿದ ಅನ್ನುವ ಸಿನಿಮಾ ಶೂಟಿಂಗ್ ಮಾಡ್ತಿದ್ದೀವಿ. ಅದಕ್ಕೋಸ್ಕರ ಒಂದು ಪೆಕ್ಯುಲಿಯರ್ ಆದ ಸೆಟ್ ಹಾಕಿದ್ದೀವಿ. ಅಫ್ಕೋರ್ಸ್ ಬೇಸಿಕ್ ಡಿಸೈನ್ ಅವರದ್ದು, ಎಕ್ಸಿಕ್ಯೂಷನ್ ಮತ್ತು ನಂದು. ಅದನ್ನು ಮಾಡೋಕ್ಕೆ ಒಬ್ಬ ಇಸ್ಮಾಯಿಲ್ ಅನ್ನುವ ಆರ್ಟ್ ಡೈರೆಕ್ಟ್ರು. ಅದು ಸೆಟ್ ಹಾಕಿದ್ದೀವಿ. ಆ ಹೀರೋಯಿನ್ನು ಹುಷಾರಿಲ್ಲದೆ ಮಲಗಿದ್ದಾಳೆ. ಮ್ಹೂ. ಹೀರೋ ಹುಷಾರಿಲ್ಲದೆ ಮಲಗಿದ್ದಾನೆ ಮ್ಹೂ. ಮಾಡಿ ಮೇಲೆ. ಹ್ಮ್. ರಮೇಶ್ ಭಟ್ ಡಾಕ್ಟ್ರು, ಆತನ ಮಗಳು ಹೀರೋಯಿನ್ನು ರೋಜಾ ಅನ್ನುವ ಪಾತ್ರಧಾರಿ. ಅವರಿಬ್ಬರು ರವಿಚಂದ್ರನನ್ನು ನೋಡಿ ಚೆಕ್ ಮಾಡಿ ನಡ್ಕೊಂಡು ಬರ್ತಾರೆ. ಹ್ಮ್. ನಡ್ಕೊಂಡು ಎಲ್ಲಿವರೆಗೆ ಬರ್ತಾರೆ? ಮನೆಯ ಬಾಗಿಲುವರೆಗೆ ನಡ್ಕೊಂಬರ್ತಾರೆ. ಮೊದಲು ನಾವು ಬರ್ಕೊಂಡಿದ್ದ ಸೀನೇನು, ಅವನಿಗೆ ಸ್ವಲ್ಪ ಹಿಂಗಾಗಿದೆ ಅರ್ಧ ಒಂದು 4-5 ಮಾತಿದ್ದ ಒಂದು ದೃಶ್ಯ ನಾವು ಬರ್ಕೊಂಡಿದ್ದು. ಹ್ಮ್. ಇವ್ರೇನು ಮಾಡಿದ್ರು, ಅಲ್ಲಿಂದ ಸ್ಟಡಿ ಕ್ಯಾಂಪ್ ಬರಬೇಕು, ಬಾಗಲವರೆಗೂ ಬರಬೇಕು. ಅಲ್ಲಿವರೆಗೂ ರಮೇಶ್ ಭಟ್ಗೂ ಡೈಲಾಗ್ ಬರೀಬೇಕು, ರೋಜಾಗೂ ಬರೀಬೇಕು. ಓಹೋ. ಅದೇನು ಫುಲ್ ಲೈಟಿಂಗ್ ಆಗೋ ಅಷ್ಟರಲ್ಲಿ ಉಯ್ಯಪ್ಪ. ಮೇಲ್ಗಡೆ ಮಲಗಿರೋದು ರವಿಚಂದ್ರನು, ಅಲ್ಲಿರ್ತಾರವರು. ಕ್ಯಾಮ್ರಾ ಅವರು ಬಿಟ್ಟು ಆಚೆ ಬಂದಮೇಲೆ ಕ್ಯಾಮ್ರಾ ಹಿಂದೆ ಬರ್ತಾರೆ, ಏನು ಫ್ರೇಮ್ ಇದೆ ಅಂತ ನೋಡ್ತಾರೆ. 3 ರಿಹರ್ಸಲ್ಲು ನಡ್ಕೊಂಡೋಗೋದು. 3 ರಿಹರ್ಸಲ್ ನಡ್ಕೊಂಡೋಗೋದು ಯಾರು ಮಾಡೋರು? ಅಸಿಸ್ಟೆಂಟ್ ಡೈರೆಕ್ಟ್ರು. ಅದು ಯಾರು? ನಾನು, ನೀವೇ? ನನ್ನ ಜೊತೆಗೆ ಇನ್ನೊಂದಷ್ಟು ಜನ. ಯೋಗರಾಜ್ ಭಟ್ ಅನ್ನೋ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರು, ಅದಕ್ಕೆ ನನಗೆ ಅಸಿಸ್ಟೆಂಟು. ಸೊ ನಾವು ನಡ್ಕೊಂಬರ್ಬೇಕು. ನಾನು ರಮೇಶ್ ಭಟ್ಟು, ಅವನು ರೋಜಾ ಆಗಬೇಕು. ಅಯ್ಯೋ, ಯೋಗರಾಜ್ ಭಟ್ರು. ಹ್ಞೂ. ಓಕೆ. ಸೊ ನನಗೆ ರಂಗಭೂಮಿಯ ಅನುಭವ. ಹ್ಮ್. ಇಷ್ಟೊತ್ತು ಮಾತಾಡಬೇಕು. ಯಾವ ವಿಷಯ? ಅವ್ನಿಗೆ ಯಾಕೆ ಹುಷಾರು ತಪ್ಪಿದೆ ಅನ್ನೋ ವಿಷಯ. ಹ್ಮ್. ನಾವು ಮೊದಲು ಬರ್ಕೊಂಡಿರೋದೆಷ್ಟು? 3 ಲೈನು 4 ಲೈನು. ಅದಿವಾಗ ಒಂದು 10 ನಿಮಿಷದ ದೃಶ್ಯ ಆಗಬೇಕು. ಮಾತಾಡ್ತಾ ಕ್ಯಾಮ್ರಾ, ಅವನು ಸ್ಟಡಿ ಕ್ಯಾಮ್ನ ಪ್ರಾಕ್ಟೀಸ್ ಮಾಡ್ತಿರುವಾಗಲೇ ನಾನು ಮಾತಾಡೋದು, ಅದನ್ನು ರುದ್ರಮುನಿ ಅಂತ ಇನ್ನೊಬ್ಬ ಅಸಿಸ್ಟೆಂಟು ನೋಟ್ಸ್ ಮಾಡ್ಕೊಳ್ಳೋದು. ಸಿನಿಮಾ ಶೂಟಿಂಗ್ ಆಯಿತು. ಸಿನಿಮಲ್ಲಿದೆ ಅದು. ನೋಡಿದ್ರೆ ನನಗೆ ನಗು ಬರುತ್ತೆ. ನಾವು ಈ ಥರ ಮಾಡಿದ್ವಲ್ಲ ಒಂದು ಸಿನಿಮಾನ ಅಂತ. ಆ್ಯಕ್ಚುಲಿ ಸಿನಿಮಾ ಮಾಡೋದು ನಮಗೆ ಗೊತ್ತಿರೋದೇನು, ನಾವು ಕಲ್ತಿರೋದೇನು? ಹ್ಮ್. ಮೊದಲೇ ಶಾರ್ಟ್ ಬ್ರೇಕ್ ಡೌನ್ ಆಗಿರುತ್ತೆ, ಡೈಲಾಗ್ ಮುಂಚೆ ಬರೆದಿರುತ್ತೆ, ಇವತ್ತೆಲ್ಲ ಫೋಟೋಸು ಇರುತ್ತೆ. ಫೋಟೋಸ್ ತೆಗ್ದಿರ್ತೀವಿ, ಸ್ಟೋರಿ ಬೋರ್ಡ್ ಮಾಡಿರ್ತೀವಿ, ಎಲ್ಲ ಮಾಡಿರ್ತೀವಿ ಅಲ್ವಾ? ಇದು ಹಂಗಲ್ಲ. ಕ್ಯಾಮರಾ ಆಸ್ ಪೆನ್ನಲ್ಲಿ ಸ್ಕ್ರಿಪ್ಟ್ ಬರೆಯೋದಲ್ಲ, ಕ್ಯಾಮ್ರಾದಲ್ಲೇ ಸ್ಕ್ರಿಪ್ಟ್ ಮುಂದೆನೆ. ಬರೆಯೋದು. ಅದು ರವಿಚಂದ್ರನ್ ಅವರ ಶಕ್ತಿ. ಆ ಥರದ ಎಷ್ಟು ಬೇಕಾದ್ರೂ ಉದಾಹರಣೆ ಕೊಡ್ಬೋದು ನಾನು. ಹ್ಮ್. ಹಾಗೆ ಆತ. ಅದು ಒಂದು ಎಕ್ಸ್ಟ್ರೀಮ್. ಹಂಸಲೇಖ ಮತ್ತೊಂದು ಥರದ ಎಕ್ಸ್ಟ್ರೀಮ್. ಇವರು ಅದಕ್ಕೆ ಮುಂಚೆ ನಾ ಮಾತಾಡಿದ್ದೆ ಶಂಕರ್ನಾಗ್, ಸರ್. ಮತ್ತೊಂದು ಥರದ ಎಕ್ಸ್ಟ್ರೀಮ್. ಈ ತರಹದವ್ರ ಜೊತೆಗೆ ಕೆಲಸ ಮಾಡುವ ಅವಕಾಶ ಸಿಕ್ಕಿದ್ದು, ಪ್ರತಿದಿನ ಪ್ರಯೋಗಗಳನ್ನು ಮಾಡ್ತಾ ಇದ್ದಿದ್ದು ಹ್ಮ್. ನಾನು ಕಲಿಯೋಕ್ಕೆ ದೊಡ್ಡ ಸಹಾಯ ಆಯಿತು.